ನಂತರ ಮತ್ತೊಂದು ಊರಿನಲ್ಲಿ ಹೀಗೆ ಆಗ್ತಾ ಇದ್ರೆ ನಾಳೆ ದಿನ ಮನೇಲಿರೋ ಬಸರಿ ಹೆಂಗಸರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಮುಂಚೆ ಬಡ ಜನ ಯೋಚನೆ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಮಗು ಕೈಯಲ್ಲಿ ಇಟ್ಕೊಂಡು ಬರೋದು ಮಾತ್ರವಲ್ಲ, ಆ ಹೆಣ್ಣುಮಗಳ ಶವ ಕೂಡ ಎತ್ಕೊಂಡು ಬರೋ ಪರಿಸ್ಥಿತಿ ಬರುತ್ತಾ ಅನ್ನೋ ಆತಂಕ. ಈ ಆತಂಕವನ್ನು ದೂರ ಮಾಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಪ್ರತಿಯೊಂದು ಸಾವನ್ನ ಕೂಡ ಪ್ರತ್ಯೇಕ ಪ್ರಕರಣ ಅನ್ನೋ ರೀತಿಯಲ್ಲಿ ಪ್ರತಿ ಸಾವಿಗೂ ಕೂಡ ಒಂದೊಂದು ಕಾರಣ ಕೊಡ್ತಾ ಹೋದರೆ ಹೊಣೆಗಾರರನ್ನಾಗಿ ನಿಲ್ಲಿಸೋದು ಯಾರನ್ನ? ಸರ್ಕಾರಿ ಆಸ್ಪತ್ರೆಗೆ ಯಾವ ಮಿನಿಸ್ಟರ್ ಮನೆ ಹೆಣ್ಮಕ್ಳು ಹೋಗೋದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಯಾವ ಶಾಸಕರ ಮನೆಯ ಹೆಣ್ಮಕ್ಳು ಕೂಡ ಹೋಗೋದಿಲ್ಲ. ಹೋಗೋದು ಬಡ ಮನೆಯ ಹೆಣ್ಮಕ್ಳು. ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ. ಬಳ್ಳಾರಿಯಲ್ಲಿ ಸಂಭವಿಸಿದ ಸರಣಿ ಸಾವು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತು. ಆ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಇಂಚಿಂಚು ಹುಳುಕನ್ನ ಕೂಡ ಸುದ್ದಿಯ ಭಾಗವಾಗಿ ಪ್ರಸಾರ ಮಾಡಿದ್ರು. ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ ಆಯಿತು ಕೂಡ ಈ ವಿಚಾರ. ಆದರೆ ಪರಿಹಾರ ಸಿಗ್ತಾ? ಬೆಳಗಾವಿಯಲ್ಲೂ ಕೂಡ ಬಾಣಂತಿಯ ಸಾವು. ಬಾಣಂತಿಯರ ಈ ಸರಣಿ ಸಾವು ಈ ಸರ್ಕಾರಿ ಆಸ್ಪತ್ರೆಗಳು ಸಾವಿನ ಕೂಪಗಳಾಗ್ತಾ ಇದೆಯಾ ಅನ್ನೋ ಅನುಮಾನವನ್ನ ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡ್ತಾ ಇದೆ. ಬಾಣಂತಿಯರ ಸಾವಿನ ಸುತ್ತ ಅನುಮಾನದ ಹುತ್ತ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಸದ್ಯಕ್ಕೆ ಬಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಮೃತದೇಹವನ್ನು ಸಾಗಿಸಲಾಗಿದೆ. ಆದರೆ ಮೃತ ವೈಶಾಲಿ ಅವರ ಸಂಬಂಧಿಕರು ಯಾವುದೇ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಡ್ಡಿ ವ್ಯಕ್ತಪಡಿಸ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲೇನೆ ಮರಣೋತ್ತರ ಪರೀಕ್ಷೆ ಆದರೆ ಅಲ್ಲಾಗಿರುವ ಲೋಪವನ್ನು ಹುಳುಕನ್ನು ಮುಚ್ಚಾಕ್ಬಿಡ್ತಾರೆ, ವೈದ್ಯರಿಂದ ಆಗಿರುವ ನಿರ್ಲಕ್ಷ್ಯವನ್ನು ಮುಚ್ಚಾಕ್ಬಿಡ್ತಾರೆ ಅನ್ನೋ ಆತಂಕ ಸಂಬಂಧಿಕರದ್ದು. ಹೀಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮರಣೋತ್ತರ ಪರೀಕ್ಷೆ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅಲ್ಲಿಗೆ ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ನಂಬಿಕೆಯನ್ನು ಜನಸಾಮಾನ್ಯರು ಕಳ್ಕೊಂಡಿದ್ದಾರೆ. ರಾಜ್ಯದ ವೈದ್ಯಕೀಯ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನು ಜನಸಾಮಾನ್ಯರು ಕಳ್ಕೊಳ್ತಿದ್ದಾರೆ. ಒಂದೂರ ನಂತರ ಮತ್ತೊಂದೂರಿನಲ್ಲಿ ಹೀಗೆ ಆಗ್ತಾ ಇದ್ರೆ ನಾಳೆ ದಿನ ಮನೇಲಿರೋ ಬಸರಿ ಹೆಂಗಸರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಮುಂಚೆ ಬಡ ಜನ ಯೋಚನೆ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಮಗು ಕೈಯಲ್ಲಿ ಇಟ್ಕೊಂಡು ಬರೋದು ಮಾತ್ರವಲ್ಲ, ಆ ಹೆಣ್ಣುಮಗಳ ಶವ ಕೂಡ ಎತ್ಕೊಂಡು ಬರೋ ಪರಿಸ್ಥಿತಿ ಬರುತ್ತಾ ಅನ್ನೋ ಆತಂಕ. ಈ ಆತಂಕವನ್ನು ದೂರ ಮಾಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಪ್ರತಿಯೊಂದು ಸಾವನ್ನ ಕೂಡ ಪ್ರತ್ಯೇಕ ಪ್ರಕರಣ ಅನ್ನೋ ರೀತಿಯಲ್ಲಿ ಪ್ರತಿ ಸಾವಿಗೂ ಕೂಡ ಒಂದೊಂದು ಕಾರಣ ಕೊಡ್ತಾ ಹೋದರೆ ಹೊಣೆಗಾರರನ್ನಾಗಿ ನಿಲ್ಲಿಸೋದು ಯಾರನ್ನ? ಸರ್ಕಾರಿ ಆಸ್ಪತ್ರೆಗೆ ಯಾವ ಮಿನಿಸ್ಟರ್ ಮನೆ ಹೆಣ್ಮಕ್ಳು ಹೋಗೋದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಯಾವ ಶಾಸಕರ ಮನೆಯ ಹೆಣ್ಮಕ್ಳು ಕೂಡ ಹೋಗೋದಿಲ್ಲ. ಹೋಗೋದು ಬಡ ಮನೆಯ ಹೆಣ್ಮಕ್ಳು. ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ. ಬಳ್ಳಾರಿಯಲ್ಲಿ ಸಂಭವಿಸಿದ ಸರಣಿ ಸಾವು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತು. ಆ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಇಂಚಿಂಚು ಹುಳುಕನ್ನ ಕೂಡ ಸುದ್ದಿಯ ಭಾಗವಾಗಿ ಪ್ರಸಾರ ಮಾಡಿದ್ರು. ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ ಆಯಿತು ಕೂಡ ಈ ವಿಚಾರ. ಆದರೆ ಪರಿಹಾರ ಸಿಗ್ತಾ? ಬೆಳಗಾವಿಯಲ್ಲೂ ಕೂಡ ಬಾಣಂತಿಯ ಸಾವು. ಬಾಣಂತಿಯರ ಈ ಸರಣಿ ಸಾವು ಈ ಸರ್ಕಾರಿ ಆಸ್ಪತ್ರೆಗಳು ಸಾವಿನ ಕೂಪಗಳಾಗ್ತಾ ಇದೆಯಾ ಅನ್ನೋ ಅನುಮಾನವನ್ನ ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡ್ತಾ ಇದೆ. ಬಾಣಂತಿಯರ ಸಾವಿನ ಸುತ್ತ ಅನುಮಾನದ ಹುತ್ತ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಸದ್ಯಕ್ಕೆ ಬಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಮೃತದೇಹವನ್ನು ಸಾಗಿಸಲಾಗಿದೆ. ಆದರೆ ಮೃತ ವೈಶಾಲಿ ಅವರ ಸಂಬಂಧಿಕರು ಯಾವುದೇ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಡ್ಡಿ ವ್ಯಕ್ತಪಡಿಸ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲೇನೆ ಮರಣೋತ್ತರ ಪರೀಕ್ಷೆ ಆದರೆ ಅಲ್ಲಾಗಿರುವ ಲೋಪವನ್ನು ಹುಳುಕನ್ನು ಮುಚ್ಚಾಕ್ಬಿಡ್ತಾರೆ, ವೈದ್ಯರಿಂದ ಆಗಿರುವ ನಿರ್ಲಕ್ಷ್ಯವನ್ನು ಮುಚ್ಚಾಕ್ಬಿಡ್ತಾರೆ ಅನ್ನೋ ಆತಂಕ ಸಂಬಂಧಿಕರದ್ದು. ಹೀಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮರಣೋತ್ತರ ಪರೀಕ್ಷೆ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅಲ್ಲಿಗೆ ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ನಂಬಿಕೆಯನ್ನು ಜನಸಾಮಾನ್ಯರು ಕಳ್ಕೊಂಡಿದ್ದಾರೆ. ರಾಜ್ಯದ ವೈದ್ಯಕೀಯ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನು ಜನಸಾಮಾನ್ಯರು ಕಳ್ಕೊಳ್ತಿದ್ದಾರೆ. ಒಂದು ಕಡೆ CT ರವಿ ಅವರು ಪರಿಷತ್ನ ಒಳಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು ಅನ್ನೋ ಆರೋಪ ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಿಗೆ, ನಾಟಕೀಯ ಬೆಳವಣಿಗೆಗೆ, ಪಕ್ಷಾತೀತವಾದ ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಸುಗಮವಾಗಿ ಕೊನೆಯಾಗಬೇಕಾಗಿದ್ದ ಚಳಿಗಾಲದ ಅಧಿವೇಶನ ಹೈ ಡ್ರಾಮಾಗೆ ಸಾಕ್ಷಿಯಾಗಿದೆ. ಜನರ ಸಮಸ್ಯೆಯ ಬದಲು
ವೈಯಕ್ತಿಕ ವಿಚಾರಕ್ಕೇನೆ ನಾಯಕರು ಸಮಯವನ್ನು ಕೊಟ್ಟರು ಅನ್ನೋ ಆರೋಪಕ್ಕೂ ಗುರಿಯಾಗಿದೆ. ಇಷ್ಟಾದ್ಮೇಲೂ ಕೂಡ ನಮ್ಮ ರಾಜಕೀಯ ನಾಯಕರು ತಮ್ಮ ನಾಲಿಗೆಗೆ ಕಂಟ್ರೋಲ್ ಹಾಕ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಒಬ್ಬರನ್ನೊಬ್ಬರು ಪರಸ್ಪರ ಟೀಕಿಸಿಕೊಳ್ಳೋದು ಕಾಮನ್ ರಾಜಕೀಯ ನಾಯಕರು. ಆದರೆ ಯಾವ ಹಂತದವರೆಗೂ ಈ ಟೀಕೆ ಹೋಗಬಹುದು ಅನ್ನೋದಕ್ಕೆ ಒಂದು ಲಿಮಿಟೇ ಇಲ್ಲದಂತಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ನಾಲಿಗೆ ಕಂಟ್ರೋಲ್ ತಪ್ಪಿ ಮಾತನಾಡುವ ಪ್ರಸಂಗಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಯಾಕಂತಿದ್ದೀವಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ನಿಮ್ಮ ಮುಂದೆ. ಕಂಟ್ರೋಲ್ ಇಲ್ವಾ ಬಾಯಿಗೆ? ನಾಯಕರದ್ದು ಹರಿದ ನಾಲಿಗೆ. ರಾಜ್ಯದಲ್ಲಿ ಇತ್ತೀಚೆಗೆ ರಾಜಕಾರಣಿಗಳು ಆಡಿರೋ ಮಾತುಗಳಿಗೆ ಕಂಟ್ರೋಲ್ ಇದ್ದಂತೆ ಕಾಣ್ತಿಲ್ಲ. ಆಚಾರವಿಲ್ಲದಂತೆ ನುಡಿಯುತ್ತಿರೋ ನಾಯಕರು ತಮ್ಮ ಚಾಳಿಯನ್ನ ಬಟಾಬಯಲು ಮಾಡಿಕೊಳ್ತಿದ್ದಾರೆ. ಹೌದು, ಮೊನ್ನೆವರೆಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಟೀಕಿಸುತ್ತಿದ್ದ ಕಾಂಗ್ರೆಸ್ಸಿಗರು ಪ್ರೊಟೆಸ್ಟ್ ಮಾಡಿದ್ರು. ಆದರೆ ಇತ್ತೀಚೆಗೆ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸಚಿವರಿಗೆ ಹುಚ್ಚು ನಾಯಿ ಕಡಿದಿದೆ ಅಂತ ನಾಲಿಗೆ ಹರಿಬಿಟ್ರು. ಬಾಬಾ ಸಾಹೇಬ್ರ ತತ್ವ, ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ RSS ತತ್ವ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಅವ್ರು ಹಿಂಗೆ ಹೇಳಿದ್ರು. ಅವ್ರು ಇದನ್ನ ಖಂಡಿಸ್ತೀನಿ. ಮತ್ತೆ ಅವರು ಅವರಿಗೆ ಹುಚ್ಚನಾಯಿ ಕಡ್ದಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದೇ ಧಾಟಿಯಲ್ಲಿ ತಿರುಗೇಟು ಕೊಟ್ಟರು. ರಾಜ್ಯ ಸಚಿವರಿಗಿಂತ ಕೇಂದ್ರ ಸಚಿವರು ಒಂದು ಹೆಜ್ಜೆ ಮುಂದೆ ಇಟ್ರು. ವಿಚಾರ ಏನು ಕಾನ್ಸ್ಟಿಟ್ಯೂಷನ್ ಕಿಸೆ ಒಳಗೆ ಇಟ್ಕೊಂಡು ಹೇಳ್ತಿರಲ್ಲ, ಏನು ವಿಚಾರ ನಿಮ್ದು? ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥವ್ರು ನೀವು ಈಗಾದರೂ ಸುಧಾರಿಸ್ಕೋಬೇಕಂತ ಬೇಡವಾ? ನಿಮಗೆ ಹೋರಾಟ ಮಾಡಬಾರ್ದ? ನಮ್ಮ ಸರ್ಕಾರದಾಗ ಹೋರಾಟ ಮಾಡಿಲ್ವಾ ನೀವು? ಬಳ್ಳಾರಿಗೆ ಹೋಗಿ ತೊಡೆ ತಟ್ಟಿದ್ರಲ್ರಿ. ನಾವೇನು ನಿಮ್ಗೆ ಸರ್ಕಾರ ನಿಮ್ಮ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಲ್ಲ? ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿಗೆ ಬಂದಂಗೆ ಮಾತಾಡ್ದ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡ್ದದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಗೆ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದಿತ್ತು ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು? ನಿಮ್ಗೆ ಸೋಲಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಿ ಕಡ್ದಿತ್ತು? ನಾಯಿ ಕಡ್ದವ್ರಂತೆ ನೀವು ಆಡ್ತಾ ಇದ್ದೀರಿ. ಒಟ್ನಲ್ಲಿ ಸಾರ್ವಜನಿಕ ಬದುಕಿನಲ್ಲಿರೋ ನಾಯಕರು ಟೀಕಿಸೋ ಭರದಲ್ಲಿ ನಾಲಿಗೆ ಹರಿಬಿಡ್ತಿರುವುದು ಹೆಚ್ಚಾಗ್ತಿದೆ. ಇನ್ನಾದ್ರೂ ಇಂಥದ್ದಕ್ಕೆಲ್ಲ ಬ್ರೇಕ್ ಹಾಕಿಕೊಂಡ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. CT ರವಿ ಅವರನ್ನ ಶಿಫ್ಟ್ ಮಾಡಲಾಗತ್ತೆ. ಹೀಗೆ ಇಡೀ ರಾತ್ರಿ CT ರವಿ ಅವರನ್ನ ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಆರೋಪವಾದ ಆದಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಕು ಗೂಂಡಾಗಿರಿ ಆರಂಭವಾಗುತ್ತೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ R. ಅಶೋಕ್ ಕಿಡಿಕಾರಿದ್ದಾರೆ.